ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ತುಂಬಾ ವಿಶೇಷವಾದಂಥ ಉಂಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರಾಜಗಿರಿ ಉಂಡಿ ಹಳೆ ಕಾಲದ ರೆಸಿಪಿ. ಶ್ರಾವಣ ಮಾಸದಲ್ಲಿ ನವರಾತ್ರಿಯಲ್ಲಿ ಏಕಾದಶಿ ಮತ್ತು ವ್ರತ ಉಪವಾಸದಲ್ಲಿ ಈ ಉಂಡಿನ ಹೆಚ್ಚಾಗಿ ಮಾಡ್ತಾರೆ. ಈ ರಾಜಗಿರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಷ್ಟೇ ಅಲ್ಲದೆ ವ್ರತ ಮತ್ತು ಉಪವಾಸದಲ್ಲಿ ಇದು ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಬನ್ನಿ ಹಾಗಾದರೆ ಈ ರಾಜಗಿರಿ ಉಂಡಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಮೊದಲಿವಾಗ ಹೈ ಫ್ಲೇಮ್ನಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಡಿ. ಕಡಾಯಿ ಚೆನ್ನಾಗಿ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಇದರಲ್ಲಿ ರಾಜಗಿರಿನ ಹಾಕಿ. ಈಗ ಒಂದು ಬಟ್ಟೆ ತಗೊಂಡ್ಬಿಟ್ಟು ಅದರಿಂದ ಇದನ್ನು ಫಾಸ್ಟಾಗಿ ತಿರುಗಿಸ್ತಾ ಹುರಿತಾ ಹೋಗಬೇಕು. ರಾಜಗಿರಿ ಸ್ವಲ್ಪ ಹೊತ್ತಾದ ನಂತರ ಈ ಥರ ಅರಳಕ್ಕೆ ಶುರು ಆಗುತ್ತೆ. ಜೋಳ ಹೇಗೆ ಅರಳುತ್ತಲ್ಲ ಅದೇ ರೀತಿ ಇದು ಅರಳುತ್ತೆ. ಚಟಪಟ ಅನ್ನೋ ಶಬ್ದ ನಿಲ್ಲುವರೆಗೂ ಇದೇ ರೀತಿ ಇದನ್ನು ಕೈ ಬಿಡದೆ ಚೆನ್ನಾಗಿ ಹುರಿತಾನೆ ಇರಬೇಕು. ಶಬ್ದ ನಿಂತು ಈ ಥರ ಎಲ್ಲ ಚೆನ್ನಾಗಿ ಅರಳಿದ ನಂತರ ತಕ್ಷಣ ಇದನ್ನು ತೆಗೆದುಬಿಟ್ಟು ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿ. ನೋಡಿ ಫ್ರೆಂಡ್ಸ್, ಇದು ರಾಜಗಿರಿ ಈ ಥರ ಇರುತ್ತೆ. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ಒಂಥರ ಗಸಗಸೆ ಥರ ಇರುತ್ತೆ. ರಾಜಗಿರಿ ಸೊಪ್ಪು ಇರುತ್ತಲ್ಲ ಅದ್ರ ಬೀಜ ಇದು. ಬೀಜ ಒಣಗಿದ ನಂತರ ಈ ಥರ ಆಗುತ್ತೆ. ಈ ರಾಜಗಿರಿ ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಆದರೆ ಬೇರೆ ಕಡೆ ಸಿಗೋದು ಸ್ವಲ್ಪ ಕಷ್ಟ. ಆನ್ಲೈನಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ಈ ರಾಜಗಿರಿನ ರಾಜಗಿರ, ರಾಮದಾನ್, ಅಮರಾಂತ್ ಈ ಥರ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ಧಾನ್ಯನ ಬಳಸ್ತಾರೆ. ಆದರೆ ಇದು ಉತ್ತರ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ತುಂಬಾ ಪ್ರಸಿದ್ಧ. ಆಮೇಲೆ ಮತ್ತೆ ಅದೇ ರೀತಿ ಸ್ವಲ್ಪ ರಾಜಗಿರಿನ ಹಾಕಿಬಿಟ್ಟು ಹುರಿಬೇಕು. ಫ್ರೆಂಡ್ಸ್, ಈ ರಾಜಗಿರಿನ ಹುರಿಯುವಾಗ ಒಂದು 2-3 ವಿಷಯ ನೀವು ಗಮನದಲ್ಲಿ ಇಡಬೇಕು. ರಾಜಗಿರಿನ ಯಾವಾಗಲೂ ಹೈ ಫ್ಲೇಮ್ನಲ್ಲೇ ಹುರಿಬೇಕು, ಇಲ್ಲ ಅಂತಂದರೆ ರಾಜಗಿರಿ ಚೆನ್ನಾಗಿ ಅರಳಲ್ಲ. ಮತ್ತು ಕಡಾಯಿ ಚೆನ್ನಾಗಿ ಬಿಸಿಯಾಗುವವರೆಗೂ ರಾಜಗಿರಿನ ಹಾಕಬಾರ್ದು. ಪ್ರತಿ ಸಲ ಇದೇ ರೀತಿ ಸ್ವಲ್ಪ ರಾಜಗಿರಿನ ಹಾಕಿಬಿಟ್ಟು ಹುರಿಬೇಕು. ಮತ್ತು ಸಾಧ್ಯವಾದಷ್ಟು ದೊಡ್ಡ ಕಡಾಯಿನ ಬಳಸಿ, ಅಂದರೆ ರಾಜಗಿರಿ ಚೆನ್ನಾಗಿ ಅರಳುತ್ತೆ ಮತ್ತು ಆಚೆ ಕೂಡ ತುಂಬ ಸಿಡಿಯಲ್ಲ. ಈ ರೀತಿ ನಿಮ್ಗೆ ಎಷ್ಟು ರಾಜಗಿರಿ ಬೇಕು ಅಷ್ಟು ರಾಜಗಿರಿನ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಯಾವುದಾದ್ರೂ ಒಂದು ಕಪ್ ಅಥವಾ ಬಟ್ಲಲ್ಲಿ ರಾಜಗಿರಿನ ಅರಳಿರುವಂಥ ರಾಜಗಿರಿನ ಅಳತೆ ಮಾಡಿ ತಗೊಳ್ಳಿ. ನಾನಿಲ್ಲಿ 1 ಬೌಲ್ನಷ್ಟು ಹುರಿದ ರಾಜಗಿರಿ, 1 ಬೌಲ್ನಷ್ಟು ಪುಡಿ ಮಾಡಿದ ಬೆಲ್ಲ ಮತ್ತು ಒಂದು ಅರ್ಧ ಕಪ್ನಷ್ಟು ಶೇಂಗಾ ಪುಡಿನ ತಗೊಂಡಿದ್ದೀನಿ. ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೆಷ್ಟು ಹುರಿದಿರುವಂಥ ರಾಜಗಿರಿ ತಗೊಂಡಿರ್ತೀರ ಅದೇ ಸೇಮ್ ಅಳತೆಯಲ್ಲಿ ಬೆಲ್ಲನ ಕೂಡ ತಗೋಬೇಕು. 2 ಸಮ ತಗೋಬೇಕು. ನೆಕ್ಸ್ಟ್ ಇವಾಗ ಮತ್ತೆ ಅದೇ ಪಾತ್ರೆನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಬೆಲ್ಲ ಹಾಕಿ. ಒಂದು 2-3 ಟೇಬಲ್ ಸ್ಪೂನಷ್ಟು ನೀರು ಹಾಕಿ. ಜಾಸ್ತಿ ನೀರು ಹಾಕಬಾರ್ದು. ನೀರು ಬದಲು ನೀವು ತುಪ್ಪ ಕೂಡ ಹಾಕ್ಕೋಬೋದು. ಬೆಲ್ಲ ಎಲ್ಲ ಕರಗುವವರೆಗೂ ಹೈ ಫ್ಲೇಮ್ನಲ್ಲಿ ಇದನ್ನು ಇದೇ ರೀತಿ ಕೈ ಬಿಡದೆ ಚೆನ್ನಾಗಿ ತಿರುತ್ತಾನೆ ಇರಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಗ್ಯಾಸನ್ನು ಸಣ್ಣ ಮಾಡಿ ಪಾಕ ಬರುವವರೆಗೂ ಇದನ್ನು ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ಒಂದು 2 ನಿಮಿಷದ ನಂತರ ಬೆಲ್ಲದ ಪಾಕ ರೆಡಿಯಾಗಿದೆ ಅಂತ ಈ ಥರ ಚೆಕ್ ಮಾಡಿ. ನೀರು ಹಾಕಿದ ಒಂದು ಪ್ಲೇಟಲ್ಲಿ ಸ್ವಲ್ಪ ಬೆಲ್ಲದ ಪಾಕನ ಹಾಕಿ. ಪಾಕ ತಳದಲ್ಲಿ ಈ ಥರ ಸ್ವಲ್ಪ ಕೂರಬೇಕು, ನೀರು ಜೊತೆ ಮಿಕ್ಸ್ ಆಗಬಾರ್ದು. ಅಂದರೆ ಇವಾಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಈ ಥರ ಕೈಯಲ್ಲಿ ಒಂದೆಳೆ ಪಾಕ ಬಂದಿದೆ ಅಂತ ಕೂಡ ಚೆಕ್ ಮಾಡ್ಕೋಬೋದು. ಪಾಕ ಮಾಡೋಕ್ಕೆ ನಿಮ್ಗೆ ತುಂಬ ಕಷ್ಟ ಅಂತ ಅನಿಸಿದರೆ ಬೆಲ್ಲನ ಸ್ವಲ್ಪ ಹೊತ್ತು ಕುದಿಸಿ. ಬೆಲ್ಲ ಸ್ವಲ್ಪ ಅಂಟಂಟಾದರೆ ಸಾಕು, ತೊಂದರೆ ಇಲ್ಲ, ಉಂಡೆ ಕಟ್ಬೋದು. ತಕ್ಷಣ ಗ್ಯಾಸ್ ಆಫ್ ಮಾಡಿ. ಈಗಿದ್ರಲ್ಲಿ ಹುರಿದ ರಾಜಗಿರಿ, ಶೇಂಗಾ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಒಣಶುಂಠಿ ಪುಡಿನ ಹಾಕಿಬಿಟ್ಟು ಫಾಸ್ಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಕ್ಷಣ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡಿ. ಇದನ್ನು ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಮಿಶ್ರಣ ತೊಗೊಂಡ್ಬಿಟ್ಟು ಚೆನ್ನಾಗಿ ಒತ್ತಿಬಿಟ್ಟು ಉಂಡೆ ಕಟ್ಟಿ. ಈ ಉಂಡೆ ಮಿಶ್ರಣ ಪೂರ್ತಿ ತಣ್ಣಗಾಗ್ಬಿಟ್ರೆ ಉಂಡೆ ಕಟ್ಟೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಉಂಡೆ ಕಟ್ಟಬೇಕು.
ಉಂಡೆ ಕಟ್ಟುವಾಗ ತುಂಬ ಬಿಸಿ ಅಂತ ಅನಿಸಿದರೆ, ಉಂಡೆ ಕಟ್ಟೋಕ್ಕಾಗಲ್ಲ ಅಂತ ಅನಿಸಿದರೆ, ನಿಮ್ಗೆ ಯಾವ ಸೈಜಿನ ಉಂಡೆ ಬೇಕು ಆ ಸೈಜಿನ ಉಂಡೆ ಮಿಶ್ರಣನ ಸ್ವಲ್ಪ ಈ ಥರ ಸೇರಿಸಿ ಇಡಿ. ಆಮೇಲೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ಒತ್ತಿಬಿಟ್ಟು ಉಂಡೆನ ಸರಿ ಮಾಡ್ಬೋದು. ಉಂಡೆನ ಚೆನ್ನಾಗಿ ಒತ್ತಿಬಿಟ್ಟು ಕಟ್ಟಿ. ಆಮೇಲೆ ಅಂಗೈ ಮಧ್ಯೆ ಈ ಥರ ಸ್ವಲ್ಪ ಹೊತ್ತು ರೋಲ್ ಮಾಡಿದರೆ ಉಂಡೆಗೊಂದು ಶೈನಿಂಗ್ ಲುಕ್ ಬರುತ್ತೆ. ಉಂಡೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಕಟ್ಟಿ. ಉಂಡೆ ಕಟ್ಟಿದ ನಂತರ ಎಲ್ಲ ಉಂಡೆಗಳನ್ನು ಹುರಿದ ರಾಜಗಿರಿಯಲ್ಲಿ ಈ ಥರ ಸ್ವಲ್ಪ ಹೊತ್ತು ಹೊರಳಾಡಿಸ್ಬೇಕು. ಸೊ ಫ್ರೆಂಡ್ಸ್, ಇವಾಗ ಹೆಲ್ದಿ ಆ್ಯಂಡ್ ಟೇಸ್ಟಿ ಉತ್ತರ ಕರ್ನಾಟಕದ ಸ್ಪೆಷಲ್ ರಾಜಗಿರಿ ಉಂಡೆ ರೆಡಿ. ಇವತ್ತಿನ ಈ ಸ್ಪೆಷಲ್ ಉಂಡೆ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ಇದೇ ರೀತಿಯ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.